ಎಷ್ಟು ಜನ ಕೂತ್ಕೊಂಡು ಒಳಗೆ 12 ಜನ. ಓಕೆ ಅಣ್ಣ. ಫೋಟೋ ತಗೊಂಡು ಹೂವು ಹಾರ ತಂದ್ಬಿಡು. ಇಲ್ಲ ಎಲ್ಲ ಫ್ಯಾಮಿಲಿ ಸೇವಾ ಒಂದೊಂದು ರೀತಿಯಾಗಿದ್ದು ಇದು ಭಾಳ ಉತ್ತಮವಾಗಿರ್ತಕ್ಕಂಥ ಕೊಡುಗೆ ಆಗ್ತದೆ. ಎಲ್ಲ ಅನುಕೂಲ ಆಗ್ತದೆ, ಬಡ ಭಕ್ತರಿಗೆಲ್ಲ ಅನುಕೂಲ ಆಗ್ತದೆ. ಆಫ್ ಮಾಡು. ಹಾಗೆ ಇಡ್ಕೊಳ್ಳಿ ಅಧ್ಯಕ್ಷರು ಇಲ್ಲಿ ನೋಡ್ರಿ. ಯಾವ ಸರ್ ಕಾರ್ಡು? ಆ ಥರ ನೀವು ಕೆಳಗಡೆ ಹಿಂಗೆ ಸರ್, ನೀವು ಕೆಳಗಡೆ ಹಿಂಗೆ ಇಡ್ತಾರೆ. ಹೆಂಗೆ ಒಂದು ನಿಮಿಷ ತಡೆ. ಓಕೆ. ಅರ್ಥಪೂರ್ಣವಾದ ಸಂದರ್ಭದಲ್ಲಿ ಲೋಕೋಪಕಾರಾಯ ಹಿತಾಯ ಪುಣ್ಯ ಅಂತ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಲೋಕದ ಉಪಕಾರಕ್ಕಾಗಿ ಜನಸಾಮಾನ್ಯನ ಒಳಿತಿಗಾಗಿ ಶ್ರಮಿಸಿದಾಗ ಅವನ ಬದುಕಿಗೆ ಅರ್ಥ ಬರಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಮಾತಿಗೆ ಎಡೆ ಮಾಡಿಕೊಡುವಂಥ ದಿಸೆಯಲ್ಲಿ ದಾವಣಗೆರೆ ಮಹಾನಗರದಲ್ಲಿ ಚಿನ್ನ ಮತ್ತು ಬಂಗಾರ ಪ್ರತಿಷ್ಠಿತ ವ್ಯಾಪಾರಸ್ಥರಾಗಿರ್ತಕ್ಕಂಥ ನಲ್ಲೂರು ಮನೆತನದವರು ಇವತ್ತು ಆ ಮನೆತನದ ಸೇವೆ ಅಗಣಿತವಾಗಿ ನಮ್ಮ ನಗರಕ್ಕೆ ಒಂದಿಲ್ಲ ಒಂದು ರೀತಿ ಸಲ್ತಾ ಇದೆ, ಇವತ್ತು ಕೂಡ ಸಲ್ತಾ ಬಂದಿದೆ. ಅದರಲ್ಲಿ ಒಂದು ಹೆಜ್ಜೆ ಮುಂದೆ ಇವತ್ತು ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಒಂದು ಸೇವೆಯನ್ನು ನಮ್ಮ ರಾಘವೇಂದ್ರ ಅವರು, ಅವರ ತಂದೆ ತಾಯಿ, ಅವರ ಪರಿವಾರದವರಿಗೆ ಎಲ್ಲರ ಮುಖಾಂತರ ಇವತ್ತು ಉಭಯ ಪೂಜ್ಯರ ಸಾನ್ನಿಧ್ಯದಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಈ ಒಂದು ಸಂತಸ ಸಮಾರಂಭವನ್ನು ವೈಕುಂಠ ಟ್ರಸ್ಟ್ ಅನ್ನುವಂತಹ ಈ ಟ್ರಸ್ಟು 25ನೇ ವರ್ಷದ ತನ್ನ ಸೇವೆಯನ್ನು ಜನಸಾಮಾನ್ಯರ ಸಮಾಜಮುಖಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಆ ಟ್ರಸ್ಟಿಗೆ ಇವತ್ತು ಮೋಕ್ಷವಾಹಿನಿ ಅಂತ ತಿಳ್ಕೊಂಡು ಯಾರಿವತ್ತು ಬಡವರ ಬಗ್ಗರು, ದೀನರು, ದುರ್ಬಲರು, ಅನ್ನರು, ಅನಾಥರು ಅಂತ ತಿಳ್ಕೊಂಡು ಉಳ್ಳವರೆಲ್ಲ ಏನೆಲ್ಲ ಅವ್ರದ್ದೇ ಇರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಳ್ತಾರೆ. ಆದರೆ ಏನೂ ಇಲ್ಲದೆ ಇರ್ತಕ್ಕಂಥ ನಿರ್ಗತಿಕರು ಅಂತ ಬಂದಾಗ ಇವತ್ತು ಸಮಾಜದಲ್ಲಿ ಕಷ್ಟ ನಷ್ಟಕ್ಕೀಡಾಗಿರ್ತಕ್ಕಂಥವ್ರು ಏನಾದ್ರು ಕೂಡ ಅವಸಾನ ಕಾಲದಲ್ಲಿ ತೀವಿ ಹೋದಾಗ ಅವರಿಗೆ ಇದು ಮೋಕ್ಷವಾಹಿನಿ ಅಂತಕ್ಕಂಥದ್ದು ಭಾಳಷ್ಟು ಅಗತ್ಯವಾಗಿರ್ತಕ್ಕಂಥ ತುರ್ತು ಸೇವೆ ಇದು. ಈ ಸೇವೆಯನ್ನು ಇವತ್ತು ಎಲ್ಲರಿಗೂ ಜನಸಾಮಾನ್ಯನಿಗೆ ಮುಟ್ಲಿ ಅಂತ ತಿಳ್ಕೊಂಡು ಜಾತ್ಯತೀತವಾಗಿ ಅವ್ರಿಗೆ ಇವರಿಗೆ ಅನ್ನಂಗಿಲ್ಲ, ಒಟ್ಟಾರೆ ಮನುಕುಲಕ್ಕೆ ಒಂದು ಉಪಯೋಗ ಆಗಬೇಕು ಅಂತಕ್ಕಂಥ ದಿಸೆಯಲ್ಲಿ ವೈಕುಂಠ ಟ್ರಸ್ಟ್ ಅಂತಕ್ಕಂಥ ಆ ಅಧ್ಯಕ್ಷರಿಗೆ, ಆ ಟ್ರಸ್ಟಿಗೆ ಈ ದಿನ ಮಾಧ್ಯಮದ ಮುಖಾಂತರ ಈ ಮೋಕ್ಷವಾಹಿನಿ ಅಂತ ತಿಳ್ಕೊಂಡು ಈ ಒಂದು ವಾಹನವನ್ನು ಅವರು ಉಚಿತವಾಗಿ ದಾನದ ರೂಪದಲ್ಲಿ ಸಮಾಜಮುಖಿಯಾಗಿ ಸೇವಾ ರೂಪದಲ್ಲಿ ನೀಡ್ತಾ ಇದ್ದಾರೆ. ಆ ನಲ್ಲೂರು ಮನೆತನದವರ ಸೇವೆ ಇದೇ ಥರನಾಗಿ ಇನ್ನೂ ಹಲವಾರು ಮುಖದಿಂದಲೂ ಕೂಡ ಇಲ್ಲಿವರೆಗೂ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಹೊಸ ಹೊಸ ರೀತಿಯಲ್ಲಿ ಅವ್ರ ಸೇವೆ ಜನಸಾಮಾನ್ಯನ ಬದುಕಿಗೆ ಬೆಳಕನ್ನು ಚೆಲ್ಲುವಂಥದ್ದು ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ಸೇವೆ ಸಲ್ಲಿಸ್ತಾರೆ. ಸೇವೆ ಅವರಿಂದ ಆಗಬೇಕು. ಜೊತೆಗೆ ಈ ಸೇವೆ ಗಣನೀಯವಾಗಿ ನಾವೆಲ್ಲ ಗುರುತಿಸ್ಕೊಂಡ್ರೆ ಮಾಧ್ಯಮ ಮುಖಾಂತರ ಹೇಳ್ತಕ್ಕಂಥ ಇಷ್ಟೇ, ಉಳ್ಳವರು ಬೇಕಾದಷ್ಟು ಜನ ನಮ್ಮ ದಾವಣಗೆರೆಯಲ್ಲಿದ್ದಾರೆ. ಆದರೆ ಸೇವಾ ಮಾಡ್ತಕ್ಕಂಥ ಮನಸ್ಥಿತಿ ಇವ್ರು ನೋಡಿದಾಗ ಅವ್ರಿಗೂ ಕೂಡ ಬರಲಿ, ಅವರಿಂದ ಇನ್ನೂ ಹಲವಾರು ರೀತಿ ಸೇವೆ ಆಗಲಿ ಅಂತಕ್ಕಂಥ ನಿದರ್ಶನ ಈ ಕಾರ್ಯಕ್ರಮ ಇದಾಗಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತು ನಲ್ಲೂರು ಮನೆತನದವರ ಸೇವೆ ಉತ್ತರೋತ್ತರವಾಗಿ ಇನ್ನೂ ಅವ್ರ ಶಕ್ತಿ ಭಗವಂತ ಕೊಡಲಿ ಅಂತಕ್ಕಂಥ ಮಾತನ್ನು ಹರಿಸ್ತೀವಿ. ಇವತ್ತು ದಾವಣಗೆರೆಯಲ್ಲಿ ಇತಿಹಾಸ ಸೃಷ್ಟಿ ಮಾಡುವಂತಹ ಕಾರ್ಯ ನಡೆದಿದೆ. ಅದು ಏನು ಅಂತಂದು ನಾವು ಇಲ್ಲಿ ವಿಚಾರ ಮಾಡಿದಾಗ ಇವತ್ತು ನಮ್ಮ ನಲ್ಲೂರು ರಾಘವೇಂದ್ರ ಅವರು ನಿಜವಾದ ಒಬ್ಬ ಸಮಾಜ ಸೇವಕರಾಗಿದ್ದಾರೆ. ಸಮಾಜ ಸೇವೆಯಲ್ಲಿಯೇ ಜೀವನದಲ್ಲಿ ಸಂತೋಷವನ್ನು ಕಂಡಿದ್ದಾರೆ. ಅವರು ವೈಯಕ್ತಿಕವಾಗಿ ಸುಮಾರು ಒಂದು 17 ಲಕ್ಷ ರೂಪಾಯಿ ಖರ್ಚು ಮಾಡಿ ನೂತನವಾಗಿ ಒಂದು ಹೊಸ ವಾಹನ ಅಂದರೆ ಶವ ವಾಹನವನ್ನು
ವೈಕುಂಠ ವಾಹಿನಿಯನ್ನು ಇವತ್ತು ವೈಕುಂಠ ಟ್ರಸ್ಟ್ಗೆ ಮೋಕ್ಷ ವಾಹಿನಿ ಅನ್ನುವಂಥದ್ದನ್ನು ದಾನವಾಗಿ ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವೈಕುಂಠ ಟ್ರಸ್ಟ್ಗೆ 3 ಎಕರೆ ಜಮೀನನ್ನು ಸಹ ದಾನವಾಗಿ ನೀಡಿದ್ದಾರೆ ಅವ್ರ ತಂದೆಯವರು ಮತ್ತು ಅವರ ಅಜ್ಜನವರು. ಈ ರೀತಿಯಾಗಿ ಸಮಾಜ ಸೇವೆಯಲ್ಲಿ ಒಂದು ಸೇವೆಯನ್ನು ಮಾಡೋದ್ರ ಮುಖಾಂತರ ಸಾರ್ಥಕತೆಯನ್ನು ಕಾಣ್ತಾ ಇದ್ದಾರೆ. ಇವತ್ತು ದಾವಣಗೆರೆ ದೊಡ್ಡ ನಗರ ಆಗಿದೆ, ಸ್ಮಾರ್ಟ್ ಸಿಟಿ ಆಗಿದೆ, ಮಹಾನಗರ ಪಾಲಿಕೆ ಅಂತ ಆಗಿದೆ. ಇವತ್ತು ಸರ್ಕಾರದ ವತಿಯಿಂದನೂ ಹಾಗೂ ವಿರಕ್ತ ಮಠದ ವತಿಯಿಂದನೂ ನಾವು ಶವವನ್ನು ನಡೆಸ್ಕೊಂಡು ಬಂದಿದ್ದೀವಿ. ಇಲ್ಲಿ ಇನ್ನೂ ಅಗತ್ಯ ಇತ್ತು. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ನಲ್ಲೂರು ರಾಘವೇಂದ್ರ ಅವರು ಇವತ್ತು ಒಂದು ಹೊಸ ವಾಹನವನ್ನು ನೀಡಿದ್ದಾರೆ. ಈ ರೀತಿಯಾಗಿ ದಾವಣಗೆರೆ ಇವತ್ತು ದಾನದ ನಗರಿ ಅಂತ ಕರೆಸ್ಕೊಂಡಿದೆ. ಆ ದಾನದ ಪರಂಪರೆಯನ್ನು ಇವತ್ತು ನಲ್ಲೂರು ರಾಘವೇಂದ್ರ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇರೋದು ನಮಗೆ ಅತ್ಯಂತ ಸಂತೋಷವನ್ನು ನೀಡಿದೆ. ಇದೇ ರೀತಿಯಾಗಿ ಸಮಾಜ ಸೇವೆಯನ್ನು ಮಾಡುವಂಥ ಹೆಚ್ಚಿನ ಶಕ್ತಿಯನ್ನು ನಲ್ಲೂರು ರಾಘವೇಂದ್ರ ಅವರಿಗೆ, ಅವ್ರ ಕುಟುಂಬ ವರ್ಗದವರಿಗೆ ನೀಡಲಿ. ವೈಕುಂಠ ಟ್ರಸ್ಟ್ನೂ ಸಹ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದೆ. ಅದರ ಸೇವೆಯನ್ನು ನಾವಿಲ್ಲಿ ಸ್ಮರಣೆ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ದಾವಣಗೆರೆಯಲ್ಲಿರುವಂಥ ನಮ್ಮ ಉದ್ಯಮಿಗಳು, ಸಮಾಜ ಸೇವಕರು, ಗಣ್ಯರು ಇದೇ ರೀತಿಯಾದಂತಹ ದಾನದ ಪರಂಪರೆಯನ್ನು ಮುಂದುವರಿಸಿಕೊಂಡು ದಾವಣಗೆರೆ ಅಂದರೆ ಅದು ದಾನದ ನಗರಿ ಅನ್ನುವಂತಹದನ್ನು, ಆ ಆದರ್ಶವನ್ನು, ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಯುವ ಜನಾಂಗ ಕೆಲಸ ಮಾಡ್ತಾ ಇರೋದು ಮಾದರಿಯಾಗಿದೆ. ಇಂಥ ಒಂದು ಒಳ್ಳೆಯ ಕೆಲಸಕ್ಕೆ ನಾವು ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ.